57ನೇ ಅಧ್ಯಾಯ 2ನೇ ವಾಕ್ಯ. ಬೇಗ. ಕೀರ್ತನೆಗಳ ಪುಸ್ತಕ 57ನೇ ಅಧ್ಯಾಯ 2ನೇ ವಾಕ್ಯ. ನನ್ನ ಕಾರ್ಯವನ್ನು ಕೈಗೂಡಿಸುವ ದೇವರು ನಾ ಮೊರೆ ಇಡುವೆ ಪರತ್ಪರನಾದ ಕರ್ತನಿಗೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಎಲ್ಲವನ್ನು ಮಾಡಲು ಶಕ್ತರಾದ ದೇವರು ಎಂದು ಸಂತ ಪೌಲರು ಹೇಳ್ತಾ ಇದ್ದಾರೆ. ಕೀರ್ತನೆಗಳಲ್ಲಿ ಎಲ್ಲವನ್ನು ಮಾಡುವ ಪರತ್ಪರ ಶಕ್ತರಾದ ದೇವರಿಗೆ ನಾವು ಮೊರೆ ಇಡುವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಎರಡು ವಾಕ್ಯಗಳು ಒಂದಕ್ಕೆ ಒಂದು ಅನುಗುಣವಾಗುವುದು. ಈ ವಾಕ್ಯ ಒಂದು ಪ್ರಾರ್ಥನಾ ರೂಪದಲ್ಲಿ ನಾವು ಪ್ರತಿದಿನವೂ ಹೇಳೋದಾದರೆ, ನಾವು ಹೇಳಿ ಇದನ್ನು ಧ್ಯಾನಿಸುವುದಾದರೆ, ಎಡಬಿಡದೆ ಪ್ರಾರ್ಥಿಸಿರಿ ಎಂಬುವ ಒಂದು ಉನ್ನತವಾದ ಅರ್ಥಕ್ಕೆ ಈ ವಾಕ್ಯ ಆಶೀರ್ವಾದವನ್ನು ಕೊಡುವಂಥದ್ದು. ಎಲ್ಲವನ್ನು ಮಾಡಲು ಶಕ್ತರು, ನಾ ಕೇಳುವುದಕ್ಕಿಂತ ಅಧಿಕವಾಗಿ ಮಾಡುವ ಶಕ್ತರಾದ ದೇವರನ್ನು, ಪರತ್ಪರ ದೇವರನ್ನು, ಮಹತ್ವಾದ ದೇವರನ್ನು ನಾನು ಬೇಡುವೆನು. ಎಲ್ಲಿ ಹೇಳ್ತಾ ಇದೆ? ಎಫೆಸರಿಗೆ ಬರೆದ ಪತ್ರದಲ್ಲಿ ಸರ್ವಶಕ್ತರಾದ ದೇವರ ಅವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಕೀರ್ತನೆಗಳ ಪುಸ್ತಕ 57:2 ಹೇಳ್ತಾ ಇದೆ, ಆತನಲ್ಲಿ ನಾನು ಮೊರೆ ಇಡುವೆನು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಮತ್ತೊಂದು ವಾಕ್ಯವನ್ನು ನಾವು ಸೇರಿಸಿಕೊಳ್ಳೋದಾದ್ರೆ, ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯ. ಸರ್ವೇಶ್ವರ ಸ್ವಾಮಿ ನಮ್ಮ ಪರವಾಗಿ ಯುದ್ಧ ಮಾಡುವರು. ಚಪ್ಪಾಳೆ ತಟ್ಟಿದ್ದೇವರಿಗೆ ಗೊತ್ತಿರುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಈ ಮೂರು ವಾಕ್ಯಗಳನ್ನು ಒಮ್ಮೆ ನಾವು ಹೇಳೋಣ. ಎಲ್ಲರೂ ನನ್ನೊಂದಿಗೆ ಸೇರಿ ಹೇಳಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಅವರಿಗೆ ಧರ್ಮಸಭೆಯಲ್ಲೂ ಕ್ರಿಸ್ತ ಯೇಸುವಿನಲ್ಲೂ ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೇನ್. ಒಬ್ಬರು 57:2 ಓದಿ. 57:2. ನನ್ನ ಕಾರ್ಯವನ್ನು ಕೈಗೂಡಿಸುವ ದೇವರಿಗೆ ನಾ ಮೊರೆ ಇಡುವೆ ಪರತ್ಪರನಾದ ಕರ್ತನಿಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ವಿಮೋಚನ 14:14 ಸರ್ವೇಶ್ವರ ನಮ್ಮ ಪರವಾಗಿ ಯುದ್ಧ ಮಾಡುವರು. ಈ ಮೂರು ಕೊಟೇಶನ್ ಒಂದು ಪ್ರಾರ್ಥನೆ. ದಿನ ಪ್ರಾರ್ಥನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಅದ್ಭುತ ಖಂಡಿತ. ಪ್ರೈಸ್ ದಿ ಲಾರ್ಡ್. ಇದನ್ನ 10 ಬಾರಿ ಪ್ರಾರ್ಥನಾ ರೂಪದಲ್ಲಿ ಹೇಳ್ಬೋದು. 53 ಮಣಿಯಲ್ಲಿ ಜೊಪಸರದಂತೆ ಈ ವಾಕ್ಯವನ್ನು ಹೇಳುವಾಗ ರೋಗ ಸೌಖ್ಯ ಉಂಟಾಗುತ್ತೆ. ಮನೆಯಲ್ಲಿರುವಂಥ ಅಂಧಕಾರ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟದಾದಂಥ ಮಾರ್ಗಗಳಿಂದ ನಾವು ಬೇರ್ಪಟ್ಟು ಬರುತ್ತೆ. ವಚನದ ಶಕ್ತಿ ಇದಾಗಿದೆ. ವಚನ ಶಕ್ತಿ ಇದಾಗಿದೆ. ಎಡಬಿಡದೆ ಪ್ರಾರ್ಥಿಸಿರಿ. ಈ ವಾಕ್ಯಗಳನ್ನು ಧ್ಯಾನಿಸುವುದು. ಬೆಳಿಗ್ಗೆ ಇದನ್ನು ಓದಿದ್ರೆ ರಾತ್ರಿಯ ತನಕ ಈ ವಾಕ್ಯ ನನ್ನ ಕಿವಿಯಲ್ಲಿ ಆಲಿಸ್ತಾ ಇದ್ದಬೇಕು, ನನ್ನ ನಾಲಿಗೆ ನುಡಿಯುತ್ತಾ ಇರಬೇಕು. ಇದಾಗಿದೆ ಎಡಬಿಡದೆ ಪ್ರಾರ್ಥಿಸುವುದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಕಥೋಲಿಕ ಧರ್ಮಸಭೆಯ ವಿಶ್ವಾಸದ ಅಡಿಸ್ಥಾನ ಏನು? ವಿಶ್ವಾಸದ ಅಡಿಸ್ಥಾನ ಏನು? ಮೊದಲನೆಯದಾಗಿ ಬೈಬಲ್ ಶ್ರೀಗಂಧ, ದೇವರ ವಾಕ್ಯ. ಎರಡನೆಯದಾಗಿ ಬಲಿಪೂಜೆ. ಮೂರನೆಯದಾಗಿ ಜಪಸರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಮೂರು ಕಥೋಲಿಕ ಧರ್ಮಸಭೆ ಪ್ರಕಟಪಡಿಸುತ್ತಾ ವಿಶ್ವಾಸವನ್ನು ಘೋಷಿಸುತ್ತಾ ಬಂದಿದೆ. ಇವೆಲ್ಲವೂ ಬೈಬಲ್ನಲ್ಲಿ ಉಂಟಾ? ನಮೋ ಮರಿಯ ಪ್ರಾರ್ಥನೆ ಸಭೆ ಕಲಿಸ್ಕೊಟ್ಟಿದ್ದ? ಸ್ವರ್ಗದಿಂದ ಬಂದಿದ್ದ? ಬೈಬಲಲ್ಲಿ ಉಂಟಾ? ಇಗೋ ದೈವಾನುಗ್ರಹ ಬರಿದ್ದಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ಇದು ಯಾರಿಗೆ ಹೇಳಿದ್ರು? ಗಬ್ರಿಯಲ್ ದೂತ, ಒಬ್ಬ ಪೋಸ್ಟ್ ಮ್ಯಾನ್. ಗಬ್ರಿಯಲ್ ದೂತ ಹೇಳದ್ನ. ಈಗ ನೀವು ಒಂದು ಲೆಟರ್ ಬರೀತೀರ, ಲೆಟರ್ ಬರೆದು ಪೋಸ್ಟ್ ಬಾಕ್ಸಲ್ಲಿ ಹಾಕ್ತೀರ. ಆ ಪೋಸ್ಟ್ ಬಾಕ್ಸಲ್ಲಿ ನೀವು ಹಾಕಿದ ವಿಳಾಸ ನಿಮ್ಮ ತಂದೆಗೆ ನೀವು ಲೆಟರ್ ಬರೆದಿದ್ದೀರಾ. ಪೋಸ್ಟ್ ಮ್ಯಾನ್
ತಗೊಂಡೋಗಿ ನಿಮ್ಮ ತಂದೆಗೆ ಕೊಡ್ತಾರೆ. ಈಗ ಈ ಲೆಟರ್ ಬರೆದಿದ್ದ ಪೋಸ್ಟ್ ಮೆನ್ನ ನೀವು. ಅದಾಗಿದೆ. ತಂದೆಯಾದ ದೇವರು ಗಬ್ರಿಯಲ್ ದೂತನನ್ನ ಕರೆದು, ಮೆಸೆಂಜರ್ನ ಕರೆದು ಹೀಗೆ ಹೇಳ್ತಾನೆ, ಹೋಗು ಬೆತ್ಲೆಹೇಮಿನಲ್ಲಿ ಮರಿಯಳ್ ಎಂಬುವ ನನ್ನ ಮಗಳಿದ್ದಾಳೆ, ಅವಳಿಗೆ ಹೋಗಿ ನಾನು ಈ ರೀತಿ ನಿನ್ನನ್ನು ಆಶೀರ್ವದಿಸಿದ್ದೇನೆ ಎಂದು ನೀನು ಅವಳಿಗೆ ಶುಭ ಕೋರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ಯಾರು ಹೇಳ್ತಾ ಇರೋದು? ಸಕಲವನ್ನು ಉಂಟು ಮಾಡಿದ ದೇವರು ಹೇಳ್ತಾ ಇದ್ದಾರೆ, ನೀನು ದೈವಾನುಗ್ರಹ ಭರಿತಳು, ನಾನು ನಿನ್ನೊಡನೆ ಇದ್ದೇನೆ. ಯಾರು? ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಾದ ನಂತರ ನನ್ನ ಪ್ರಭುವಿನ ತಾಯಿ ನೀ ನನ್ನ ಬಳಿಗೆ ಬರಲು ನಾನೆಷ್ಟು ಭಾಗ್ಯವಂತಳು, ನಂಬಿ ನೀ ಧನ್ಯಳಾದೆ ಸ್ತ್ರೀಯಲ್ಲೆಲ್ಲ ನೀ ಧನ್ಯಳು. ಇದನ್ನ ಯಾರಿಗೆ ಹೇಳುದು? ಪವಿತ್ರಾತ್ಮರು ಎಲಿಜಬೆತಳಿಗೆ ಹೇಳಿದ್ರು. ಹೌದಾ? ಎಲಿಜಬೆತಳಿಗೆ ಹೇಳಿದ್ರ? ಮರಿಯಳ ವಂದನವನ್ನು ಕೇಳಿದೆ ತಡ, ಎಲಿಜಬೆತಳು ಪವಿತ್ರಾತ್ಮ ಭರಿತಳಾದಳು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈಗ ಒಂದು ವ್ಯಕ್ತಿ ಫುಲ್ ಟೈಟ್ ಆಗಿರ್ತಾನೆ, ಟೈಟ್ ಆಗಿಬಿಟ್ಟು ನಮ್ಮ ಮೇಲೆ ಜಗಳಕ್ಕೆ ಬಂದರೆ ನಾವೇನು ಹೇಳ್ತೀವಿ? ಕುಡಿದು ಬಿಟ್ಟು ಕುಡುಕ್ತನ ಮತ್ತಲ್ಲಿ ಬಂದವನು ಜಗಳ ಮಾಡ್ತಾ ಇದ್ದಾನೆ, ಬಿಟ್ಟು ಬಿಡು. ಏನಾಯಿತು? ಕುಡಿದಿದ್ದಾನೆ, ಎಣ್ಣೆ ಕುಡಿದಿದ್ದಾನೆ, ಅವನ್ನ ಈಗ ಬಿಟ್ಟುಬಿಡು, ಬೆಳಿಗ್ಗೆ ಮಾತಾಡೋಣ. ಹೇಳ್ತೀವೋ ಇಲ್ವೋ? ಸೌಂಡೇ ಇಲ್ಲ. ಎಣ್ಣೆ ಅಂದಿದ ತಕ್ಷಣ ಟೈಟಾ? ಪ್ರೈಸ್ ದಿ ಲಾರ್ಡ್. ಈ ಎಣ್ಣೆ, ಈ ಬ್ರಾಂದಿ ವಿಸ್ಕಿಯನ್ನ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ? ಸ್ಪಿರಿಟ್. ಪರಿಶುದ್ಧಾತ್ಮನ ಏನಂತ ಹೇಳ್ತಾರೆ? ಹೋಲಿ ಸ್ಪಿರಿಟ್. ಎಣ್ಣೆಗೂ ಪವಿತ್ರಾತ್ಮರಿಗೂ ಸಂಬಂಧ ಉಂಟು ಅಲ್ವಾ? ಇದು ಸ್ಪಿರಿಟು, ಅದು ಸ್ಪಿರಿಟು. ಇಲ್ಲಿ ಕುಡಿದು ಒಂದು ವ್ಯಕ್ತಿ ನಮ್ಮನ್ನ ಕೆಣಕುವಾಗ ಅವನು ಎಣ್ಣೆ ಹೊಡೆದಿದ್ದಾನೆ, ಬೇಡ, ಕುಡಿದು ಬಿಟ್ಟು ಮಾತಾಡ್ತಾ ಇದ್ದಾನೆ, ಅದರಿಂದ ಬೇಡ ಅಂದ್ರೆ ಆ ವ್ಯಕ್ತಿ ಮಾತಾಡಿದ್ಯಾರು? ಅವನು ಒಳಗಡೆ ಇರುವ ಸ್ಪಿರಿಟ್ ಅಂದ್ರೆ ಆಲ್ಕೋಹಾಲ್. ಇಲ್ಲಿ ಎಲಿಜಬೆತಳು ಕಳ್ಳು ಕುಡ್ದಿಲ್ಲ, ಎಣ್ಣೆ ಕುಡ್ದಿಲ್ಲ, ಸಾರಾಯಿ ಕುಡ್ದಿಲ್ಲ, ಈಕೆ ಒಳಗಡೆ ಒಂದು ಸ್ಪಿರಿಟ್ ಇದೆ, ಅದಾಗಿದೆ ಹೋಲಿ ಸ್ಪಿರಿಟ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ತಂದೆ ದೇವರು ಹೇಳ್ತಾ ಇದ್ದಾರೆ, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ನಾನು ನಿನ್ನೊಡನೆ ಇದ್ದೇನೆ ಎಂಬುದಾಗಿ ಗಬ್ರಿಯಲ್ ದೂತನ ಮೂಲಕ ತಾಯಿ ಮರಿಯಳನ್ನು ಅನುಗ್ರಹಿಸಿ ತಾಯಿ ಮರಿಯಳನ್ನು ಆಶೀರ್ವದಿಸಿದಲ್ಲಿ ತಂದೆ ದೇವರು ಸಂತೋಷವನ್ನು ಹಂಚಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸ್ವರ್ಗ ಸಂತೋಷವನ್ನು ಅರಿತುಕೊಳ್ಳುತ್ತು, ಸಂತೋಷವನ್ನು ಅನುಭವಿಸಿತು. ಯಾಕೆಂದ್ರೆ ತಾಯಿ ಮರಿಯಳ ಮುಂದೆ ದೇವದೂತನು ಬರುವುದಕ್ಕಿಂತ 400 ವರ್ಷಗಳ ಹಿಂದೆ ಸ್ವರ್ಗ ಮುಚ್ಚಲ್ಪಟ್ಟಿತು. ಮಲಾಕಿ ಪ್ರವಾದಿಯ ಗ್ರಂಥದಿಂದ ಮತ್ತಾಯನ ಲೋಕನ ಶುಭ ಸಂದೇಶದವರೆಗೂ 400 ವರ್ಷಗಳು ದೇವರ ವಾಕ್ಯ ಜನರಿಗೆ ಸಿಕ್ಕಲಿಲ್ಲ. ಸ್ವರ್ಗ ಮುಚ್ಚಲ್ಪಟ್ಟಿತು. ದೇವರ ಸ್ವರ ಯಾರು ಆಲಿಸಲಿಲ್ಲ. ಸ್ವರ್ಗ ತೆರೆಯಲ್ಪಟ್ಟಿತು. ತೆರೆಯಲ್ಪಟ್ಟಾಗ ಪ್ರಪಂಚದ ಮೊದಲ ಸದಸ್ಯೆ, ದೇವರಿಗೆ ಅಚ್ಚುಮೆಚ್ಚಿನ ಮಗಳಾಗಿ, ಇಗೋ ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ನಾನು ತಾಯಿ ಮರಿಯಳ ಬಗ್ಗೆ ಮಾತಾಡ್ತೀನಿ? ತುಂಬ ಜನ ಮಾತಾಡೋದಲ್ಲ, ಭಯ ಪಡ್ತಾರೆ. ದೇವರ ವಾಕ್ಯ ಉಂಟು ಪ್ರಿಯರೇ, ದೇವರ ವಾಕ್ಯ ಉಂಟು. ಇಲ್ಲಿ ಪವಿತ್ರಾತ್ಮರು ಅವಳನ್ನ ಆಶೀರ್ವದಿಸ್ತಾ ಇದ್ದಾರೆ. ಸ್ತ್ರೀಯರೆಲ್ಲ ಧನ್ಯಳು ನೀನು, ನನ್ನ ಪ್ರಭುವಿನ ತಾಯಿ. ಪವಿತ್ರಾತ್ಮ ಭರಿತಳಾದ ಎಲಿಜಬೆತಳು ಹೇಳ್ತಾ ಇದ್ದಾಳೆ, ನನ್ನ ಪ್ರಭುವಿನ ತಾಯಿ. ನಮೋ ಮರಿಯೇ ವರಪ್ರಸಾದ ಪೂರ್ಣ, ಸ್ತ್ರೀಯರಲ್ಲಿ ನೀ ಧನ್ಯರು, ನನ್ನ ಪ್ರಭುವಿನ ತಾಯಿ. ಎಲ್ಲವೂ ಸ್ವರ್ಗೀಯ ಸಂದೇಶ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಇದಾಗಿದೆ ಬೈಬಲ್ ಶ್ರೀಗ್ರಂಥದಲ್ಲಿ ಈ ವಾಕ್ಯ ಉಂಟು. ಇದೆ ಅಲ್ವಾ? ಮಾತಾಡಿ ಅಪ್ಪ. ಇದೆ ಅಲ್ವಾ? ಪರಲೋಕದಲ್ಲಿರುವ ಪ್ರಾರ್ಥನೆ, ಕರ್ತನ ಪ್ರಾರ್ಥನೆ ಉಂಟು. ಇದೆ. ಪರಲೋಕವನ್ನು ಭೂಲೋಕವನ್ನು ಪ್ರೇಷಿತರ ವಿಶ್ವಾಸ ಬೈಬಲಲ್ಲಿ ಉಂಟು. ಇಲ್ವಾ? ಅದನ್ನೇ ವಿಶ್ವಾಸ ಪ್ರಮಾಣ ಮಾಡಿದು.
ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿ ಮಾಡಿದ ದೇವರು, ತಂದೆ ದೇವರು ಪವಿತ್ರಾತ್ಮರಿಂದ ಗರ್ಭಧರಿಸಿ ಕನ್ಯೆಯಲ್ಲಿ ಜನಿಸಿದರು ಯೇಸು ಕ್ರಿಸ್ತರು. ಇಗೋ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಯೇಸುವಿನ ಜನನ, ಇಗೋ ಅವರ ಮರಣ, ಪುನರುತ್ಥಾನ, ರಕ್ಷಣೆ, ನಿತ್ಯ ಜೀವ. ಇದಾಗಿದೆ ನಿತ್ಯ ಜೀವವನ್ನು ಪಡೆಯುವ ವಿಶ್ವಾಸ ಪ್ರಕಟಣೆ. ಬೈಬಲ್ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಈ ವಿಶ್ವಾಸ ಪ್ರಮಾಣದಲ್ಲಿ ಉಂಟು. ಕಥೋಲಿಕ ಧರ್ಮೋಪದೇಶ ಗ್ರಂಥವನ್ನು ಓದುವಾಗ ಇದಕ್ಕೆ ಬೇಕಾದಂಥ ಎಲ್ಲ ಅರ್ಥವನ್ನು 144 ಪುಟಗಳಲ್ಲಿ ಇದನ್ನು ಅರ್ಥೈಸಲಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇದೊಂದು ಜಪಸ್ಸರ, ಇದು ಬೈಬಲಲ್ಲಿ ಉಂಟು ಅಲ್ವಾ? ಸಂತ ಮರಿಯ ನಮ್ಮ ಸಂತೋಷದಲ್ಲಿ ನಾವು ಹೇಳುವಂಥದ್ದು ಸಂತ ಮರಿಯ, ಹೇಳಿ, ಸಂತ ಮರಿಯ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ, ಆಮೇನ್. ಇಲ್ಲಿ ಪಾಪಿಗಳು ಎಷ್ಟು ಜನ ಇದ್ದೀವಿ? 730 ಕೋಟಿ ಜನರಲ್ಲಿ ಪಾಪಿಗಳು ಎಷ್ಟು ಜನ ಇದ್ದೀವಿ? ಎಲ್ಲರೂ ಪಾಪಿಗಳೇ ಎನ್ನುವಾಗ ಅಮ್ಮ ಮಾತೆಯೇ ಪಾಪಿಗಳಿಗಾಗಿ ಪ್ರಾರ್ಥಿಸಿರಿ ಅಂದ್ರೆ ಇಡೀ ವಿಶ್ವದ ಮಾನಸಾಂತರಕ್ಕಾಗಿ, ಸಕಲ ಪಾಪಿಗಳಿಗಾಗಿ ಭಿನ್ನಯಿಸುವ ಪ್ರಾರ್ಥನೆ ಸಂತ ಮರಿಯ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇದು ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ? ಇದನ್ನು ಸಂತ ಪೌಲರು ಕೊರಿಂಥೀಯರಿಗೆ ಬರೆದ ಮೊದಲ ಪತ್ರ 2ನೇ ಅಧ್ಯಾಯದಲ್ಲಿ ಒಂದು 14ನೇ ವಾಕ್ಯವನ್ನು ನೋಡೋಣ. ಸಂತ ಪೌಲ, ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ. ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಓದಿ. ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ. ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತವೆ. ಅವುಗಳನ್ನು ಗ್ರಹಿಸಲು ಅವನಿಂದಾಗದು, ಏಕೆಂದರೆ ಆಧ್ಯಾತ್ಮಿಕ ವಿವೇಚನೆಯಿಂದ ಮಾತ್ರ ಅವುಗಳನ್ನು ಅರಿಯಲು ಸಾಧ್ಯ. ಸಾಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಪೌಲರು ಹೇಳ್ತಾ ಇದ್ದಾರೆ, ಭೌತಿಕ ಆಲೋಚನೆಯಲ್ಲಿ, ಭೌತಿಕ ಬಂಧನದಲ್ಲಿ, ಲೌಕಿಕವಾದ ಆಲೋಚನೆಯಲ್ಲಿ ದೇವರ ವಾಕ್ಯವನ್ನು 4 ವಾಕ್ಯಗಳನ್ನು ಕಳೆದು ಬೈಬಲ್ ಗ್ರಂಥವನ್ನ ಹಿಡಿದು, ಇಗೋ ನನಗೆ ಎಲ್ಲವೂ ಗೊತ್ತು, ಕಥೋಲಿಕರು ವಿಗ್ರಹಾರಾಧಕರು ಅಂತ ಹೇಳುವವರಿಗೆ ನಾನೆಲ್ಲ, ಸಭೆಯಲ್ಲ, ಬೈಬಲ್ ಹೇಳ್ತಾ ಇದೆ, ಯಾರಿವರು? ಲೌಕಿಕ ಜನಾಂಗದವರು. ಇವರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಪವಿತ್ರಾತ್ಮರ ವರದಾನಗಳು ಏನೆಂದು ತಿಳಿದುಕೊಳ್ಳಲು ಅಶಕ್ತರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಕೊರಿಂಥೀಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 1 ವಾಕ್ಯ. ಪ್ರಿಯ ಸಹೋದರರೇ, ದೇವರ ಆತ್ಮವನ್ನು ಪಡೆದವರೊಡನೆ ಮಾತನಾಡಿದಂತೆ ನಿಮ್ಮೊಡನೆ ನಾವು ಮಾತನಾಡಲ್ಲ. ಸಂತ ಪೌಲ ಏನು ಹೇಳ್ತಾರೆ? ಮತ್ತೆ ಓದಿ, ಮುಂದಿನ ಓದಿ. ಪ್ರಿಯ ಸಹೋದರರೇ, ದೇವರ ಆತ್ಮವನ್ನು ಪಡೆದವರೊಡನೆ ಮಾತನಾಡಿದಂತೆ ನಿಮ್ಮೊಡನೆ ನಾವು ಮಾತಾಡ್ತಾ ಇಲ್ಲ. ಮತ್ತೆ ಲೌಕಿಕರು ನೀವು ಕ್ರಿಸ್ತ ಯೇಸುವಿನಲ್ಲಿ ಅಸುಗೂಸುಗಳು ನೀವು ಎಂದು ಭಾವಿಸಿ ನಿಮ್ಮೊಡನೆ ಮಾತನಾಡಬೇಕಾಯಿತು. ಪ್ರೈಸ್ ದಿ ಲಾರ್ಡ್. ಸಾಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಬೇರೆ ಪಂಗಡದವರ ಹತ್ರ ಹೋಗಿ ನಮೋ ಮರಿಯೇ ವರಪ್ರಸಾದ ಪೂರ್ಣೆ ಅಂದ್ರೆ ಏನು ಹೇಳ್ತಾರೆ? ಮರಿಯಳಲ್ಲಿ ವಿಲೀನರಾಗಿದ್ದಾರೆ. ತಂದೆ ದೇವರು ವಿಲೀನವಾಗಿಲ್ವಾ? ಪವಿತ್ರಾತ್ಮರು ವಿಲೀನವಾಗಿಲ್ವಾ? ಇವೆಲ್ಲವೂ ಬೈಬಲಲ್ಲಿ ಇಲ್ವಾ? ಹಂಗಂದ್ರೆ ಬೈಬಲ್ ನಿರಾಕರಿಸಿದೀವ ಕಥೋಲಿಕರು? ಅಂದ್ರೆ ಇವ್ರು ಯಾರು? ಸಂತ ಪೌಲ್ ಹೇಳಿದ್ರೆ, ಇನ್ನು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಹಾಕಿ ನಿಪ್ಪಲ್ಲಿ ಹಾಕಿ ಕೊಟ್ರೆ
ಹಾಲು ಕುಡಿಯುವ ಮಕ್ಕಳು ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದು? ಮಂಗಳ ವಾರ್ತೆಯನ್ನು ಅರ್ಥೈಸಿಕೊಳ್ಳಲಿಕ್ಕೆ ಆಗದೇ ಇರುವಂತ ಹಸುಗೂಸುಗಳು ಈ ಮಂಗಳ ವಾರ್ತೆ ಪ್ರಾರ್ಥನೆಯನ್ನ ನಿರಾಕರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರರೇ, ಈ ಲೌಕಿಕರು ಮತ್ತು ಈ ಶಿಶುವಿನಂತೆ ಅಂದ್ರೆ ಮೊಂಡರು ಸ್ವಭಾವಗಳೇನು? ಈ ಮೊಂಡರ ಸ್ವಭಾವ ಹಠಮಾರಿತನೋ. ಈ ಮೊಂಡರಿಗೆ ಹಸುವಾಗ್ತದೆ, ಏನ್ ಮಾಡ್ತಾರೆ? ಹಸುವಾಗಿರುತ್ತೆ. ಒಬ್ರು ಅನ್ನ ಊಟ ಇಟ್ಕೊಂಡಿರ್ತಾರೆ, ಏನ್ ಮಾಡ್ತಾರೆ? ಇವ್ರಿಗೆ ಹಸು ಊಟ ಮಾಡ್ಬೇಕು, ಏನ್ ಮಾಡ್ತಾರೆ? ಅಲ್ಲಿರುವಂತ ವ್ಯಕ್ತಿಯನ್ನ ಒಡೆದು ತಳ್ಳಿಬಿಟ್ಟು ಅನ್ನವೆಲ್ಲ ತಿನ್ಬಿಡ್ತಾರೆ. ಒಂದು ಸಾಮಾನ್ಯ ಜ್ಞಾನ ಇರೋದಿಲ್ಲ, ಒಂದು ಯಾವುದೇ ವಿಷಯದಲ್ಲೂ ಅವರಿಗೆ ಪರಿಜ್ಞಾನ ಇಲ್ಲದೆ ಇರುವಂತ ಮೊಂಡರಾದ ಕಾರಣ ಇವರಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಸಂತ ಪೌಲರು ಹೇಳ್ತಾ ಇದ್ದಾರೆ, ಏನೇದ್ರು ಅರ್ಥ ಆಗ್ತಲ್ಲ. ಅದಕ್ಕೆ ನಿಮ್ಮ ಹತ್ರ ಲೌಕಿಕ ವ್ಯಕ್ತಿಗಳಂತೆ ಮಾತಾಡ್ತಾ ಇದ್ದೀವಿ. ಈ ವ್ಯಕ್ತಿಗಳ ಹತ್ರ ನಾವು ಹೋಗಿ ನಮೋ ಮರಿಯ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರ ಹತ್ರ ಲೌಕಿಕವಾಗಿ ಮಾತಾಡಬೇಕು. ಏನ್ ಮಾಡಿದ್ರು? ಲಾಜರನ ಗವಿಯ ಮುಂದೆ ನಿಂತು ಲಾಜರನೇ ಎದ್ದು ಅದ್ಭುತ ಮಾಡಿದರು. ಯೇಸುವೇ ಸ್ತೋತ್ರ. 2 ಕರಗಳನ್ನ ಮೇಲೆತ್ತಿ ಪ್ರಾರ್ಥನೆ ಮಾಡುವಾಗ ಫಾಸ್ಟರ್ ಇಲ್ಲಿ ಸೌಖ್ಯ ಉಂಟಾಯಿತು ಎನ್ನುವಾಗ ಹಲ್ಲೆಲೂಯಾ, ನಾವು ಸೇರಿ ಹಲ್ಲೆಲೂಯಾ ಹೇಳ್ಬೇಕು. ಯಾಕಂದ್ರೆ ಹಸುಗೂಸುಗಳು ಜೀರ್ಣಿಸಿಕೊಳ್ಳಲಾಗದೇ ಇರುವಂತ ವಾಕ್ಯಗಳ ಅರಿವಾಗದೇ ಇರುವಂತ ಈ ಬಾಲ್ಯಾವಸ್ಥೆಯಲ್ಲಿರುವ ಇವರ ಮುಂದೆ ಸ್ವರ್ಗೀಯ ಸಂದೇಶವನ್ನ ನಾವು ಹೇಳುವಾಗ ನಾವು ಅವರ ಮುಂದೆ ವಿಗ್ರಹ ಆರಾಧಕರೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ಮಾತುಗಳನ್ನ ಕೇಳಿ ಎಷ್ಟೋ ಜನ ಸತ್ಯ ಸಭೆಯನ್ನ ಬಿಟ್ಟು ಹೊಡೆಯೋಗಿದುಂಟು. ಇವತ್ತು ಕಥೋಲಿಕ ಧರ್ಮಸಭೆಯಲ್ಲಿ ಚರ್ಚಿನ ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಬೋಧನೆ ಮಾಡುವ ಅನೇಕರು ಈ ಪ್ರಾರ್ಥನೆಯನ್ನು ನಿರಾಕರಿಸ್ತಾ ಇದ್ದಾರೆ. ಸೈತಾನ ಬಂಧನದಲ್ಲಿರುವವರ ಮುಂದೆ ಜಪಸರನ್ನ ಹಿಡಿದು ನಮೋ ಮರಿಯ ವರಪ್ರಸಾದ ಪೂರ್ಣ ಅಂದ್ರೆ ಸೈತಾನ ವಿಲವಿಲ ಒದ್ದಾಡಿ ಹೊರಗೆ ಓಡೋಗ್ತಾನೆ. ಯಾಕಂದ್ರೆ ಸೈತಾನನ ತಲೆಯನ್ನು ಜಜ್ಜುವ ಸಂತಾನದ ಪ್ರಥಮ ಪ್ರಜೆ ಪರಿಶುದ್ಧ ಕನ್ಯಾ ಮಾತೆ ಮರಿಯಳು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇದಾಗಿದೆ ಈ ಲೌಕಿಕ ಮನುಷ್ಯರು ವೈಯಕ್ತಿಕವಾಗಿ ಮೊಂಡರಾಗಿರುವವರು. ಅವರ ಜೀವನದಲ್ಲಿ ಅವರು ಏನ್ ಮಾಡ್ತಾರೆ ಅದು ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಇನ್ನು ಈ ಮೊಂಡರಿಗೆ ಹಸುವಾಯಿತು, ಯಾರನ್ನೋ ತಳ್ಳಿಬಿಟ್ಟು ಅವ್ರು ಹೊಟ್ಟೆ ತುಂಬ ತಿಂದ್ರು. ಇನ್ನು ಕಾಮ ಉದ್ರೇಕಕ್ಕೆ ಒಳಗಾದ್ರೆ ಏನ್ ಮಾಡ್ತಾರೆ? ಪೇಪರಲ್ಲ ಓದ್ತಾ ಇದ್ದೀವಿ, 3 ವರ್ಷದ ಮಗುವನ್ನ ರೇಪ್ ಮಾಡ್ತಾರೆ. 3 ವರ್ಷದ ಮಗುವನ್ನ ರೇಪ್ ಮಾಡ್ತಾರೆ. ಯಾಕಂದ್ರೆ ಅವನೇನ್ ಮಾಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ, ಅವನೇನು ಹೇಳ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ. ಈ ಮೊಂಡರಿಗಳನ್ನ ತಿದ್ದಬೇಕಾದ್ರೆ ತುಂಬಾ ಕಷ್ಟ, ತುಂಬಾ ಕಷ್ಟ. ಇವರಿಗೆ ಬೈಬಲ್ ವಾಕ್ಯದನ್ನ ತಿರುಚಿ ಹೇಳಿದ್ರು ಆಗೋದಿಲ್ಲ. ಹೆಂಗೆ ಗೊತ್ತಾ? ಸೈಕಲ್ಗೆ ಪಂಪ್ ಹೊಡೆದಂಗೆ. ಸೈಕಲ್ಗೆ ಪಂಪ್ ಹೆಂಗೆ ಹೊಡೆಯೋದು? ಜೋರಾಗಿ ಹೊಡೆದ್ರೆ ಗಾಳಿ ತುಂಬುತ್ತಾ? ಹೆಂಗೆ ತುಂಬುತ್ತೆ ಅಂತ ಹೊಡಿವಾಗ ಮೆತ್ತಿಗೆ ಟೈರಲ್ಲಿ ಟ್ಯೂಬ್ ಐತೆ, ಟ್ಯೂಬ್ ಒಳಗಡೆ ಗಾಳಿ ತುಂಬುತ್ತೆ. ಅದು ತುಂಬಿ ಜಾಸ್ತಿ ಆದರೆ ಹೊಡೆದೋಗ್ಬಿಟ್ರೆ ತಿರ್ಗಾ ಅದೇ ಮೊಂಡರಾಗೋಯ್ತಾರೆ. ನಿಧಾನಕ್ಕೆ ಗಾಳಿ ಹೊಡೆದಂಗೆ ಹೊಡಿಬೇಕು. ಹೊಡೆದು ಇವ್ರನ್ನ ಎಳ್ಕೊಂಡು ಬರಬೇಕಾದ್ರೆ, ಇದೆಲ್ಲ ಇವರಿಗೆ ಅರ್ಥ ಆಗಬೇಕಾದ್ರೆ ನಮಗೆ ಒಂದು 60 ವರ್ಷ ವಯಸ್ಸಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇಂದು ಈ ಲೌಕಿಕರು ಅಂದ್ರೆ ಈ ಲೌಕಿಕರು ಹೆಂಗೆ? ಈ ಲೌಕಿಕರು ಹೆಂಗೆ? ನಾನು ಪ್ರಸಂಗ ಮಾಡಿದ್ರೆ, ನಾನು ಹೇಳಿದ್ರೆ ಅದೇ ಸರಿ, ನಾನು ಹೇಳೋದೇ ಸರಿ. ಆಧ್ಯಾತ್ಮಿಕವಾಗಿ ಲೌಕಿಕ ಜೀವನ. ಕನ್ಫೆಷನ್ಗೆ ಇನ್ನೂ ಎಷ್ಟು ಮಂದಿ ಇದ್ದೀರಾ? ಕೈ ಮೇಲೆ ಮಾಡಿ. ಎದ್ದು ಹೋಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇನ್ನೂ ಎಷ್ಟು ಮಂದಿ ಇದ್ದೀರಾ? ಕಡೆಯದಾಗಿ ಕೈ ಮೇಲೆ ಮಾಡಿ. ಇರೋವರೆಲ್ಲ ಹೋಗಿ ಬನ್ನಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸಂಸ್ಕಾರ ವಾಕ್ಯ ಸಿಗುತ್ತೆ, ಸಂಸ್ಕಾರ ಸಿಗೋದು ಕಷ್ಟ. ಸಂಸ್ಕಾರವನ್ನು ನಾವು ಗೌರವಿಸಬೇಕು. ಮೊದಲು ಸಂಸ್ಕಾರ. ಹೋಗಿ ಪಾಪ ನಿವೇದನೆ ಮಾಡಿ ಬನ್ನಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇದಾಗಿದೆ ಪ್ರಿಯ ಸಹೋದರ ಸಹೋದರಿ. ಅನೇಕ ಕ್ರೈಸ್ತರು, ನಾವು ಕ್ರೈಸ್ತರು ಎನಿಸಿಕೊಂಡಿರುವ ಅನೇಕರು ಈ ಬೈಬಲ್ ಶ್ರೀಗ್ರಂಥದಲ್ಲಿರುವ ಮಂಗಳ ವಾರ್ತೆಯ ಅರಿವಿಲ್ಲದೆ ಸಭೆಯನ್ನು ಬಿಟ್ಟು ಹೋದರು. ಸಭೆಯನ್ನು ಬಿಟ್ಟು ಹೋದವರು
ಹಿಂತಿರುಗಿ ತಿರ್ಗಾ ಬರಲೇ ಇಲ್ಲ. ಅವರೆಲ್ಲೋದ್ರೂ ಗೊತ್ತಿಲ್ಲ. ಅದಾದ ನಂತರ ಬಲಿಪೂಜೆ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 28-29 ವಾಕ್ಯವನ್ನು ನೋಡೋಣ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 28-29 ವಾಕ್ಯ. ನಾವು ಯಹೂದ್ಯರು ಕೇಳ್ತಾ ಇದ್ದಾರೆ, ಯೇಸು ಹತ್ರ ಬಂದು ದೇವರು ಮೆಚ್ಚುವ ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಯೇಸು ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮೊಬೈಲ್ ಫೋನ್ಗೂ ಅಲರ್ಜಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಜೋರಾಗಿ ಓದಿ, ಎದ್ದು ನಿಂತು ಓದಿ ಆ ವಾಕ್ಯ. ದೇವರು ಕಳಿಸಿದಾತನನ್ನು ನಾವು ವಿಶ್ವಾಸಿಸಬೇಕು. ಏನು ಯಹೂದ್ಯರು ಕೇಳ್ತಾ ಇದ್ದಾರೆ, ನಾವು ದೇವರನ್ನ ಮೆಚ್ಚಿಸಬೇಕಾದ್ರೆ ಏನ್ ಮಾಡಬೇಕು? ಯೇಸು ಹೇಳ್ತಾ ಇದ್ದಾರೆ, ಆತನು ಕಳಿಸಿದಾತನನ್ನ ಮೆಚ್ಚಿಸಿಕೊಳ್ಳಬೇಕು, ಅವರನ್ನ ನಾವು ಅರಿತುಕೊಳ್ಳಬೇಕು, ಅವರ ಮೇಲೆ ವಿಶ್ವಾಸವಿಡಬೇಕು. ಇದೇ ಅವರು ಮೆಚ್ಚುವ ಕಾರ್ಯ. ಸಾಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 6ನೇ ವಾಕ್ಯ. ಇಬ್ರಿಯ 11:6. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಈ ವಾಕ್ಯವನ್ನ ಅವರಿಗೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಇಲ್ಲಿ ಯೇಸು ಕ್ರಿಸ್ತರು ಯಾವುದರ ಕುರಿತು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ಹೇಳ್ತಾರೆ ವಿಶ್ವಾಸದ ಕುರಿತು. ಅದೇ ಈ ವಿಶ್ವಾಸ ಏನು? ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 17-18 ವಾಕ್ಯಗಳು. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 17-18 ವಾಕ್ಯಗಳು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು. ಇವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತಾಡುವರು, ಕೈಗಳಿಂದ ಸರ್ಪಗಳನ್ನ ಎತ್ತಿದರು, ವಿಷ ಪದಾರ್ಥಗಳನ್ನು ಕುಡಿದರು, ಯಾವ ಹಾನಿಯೂ ಅವರಿಗೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಈಗ ಹೇಳ್ತಾ ಇದೆ ವಾಕ್ಯ, ವಿಷ ಸರ್ಪವನ್ನ ಕೈಯಲ್ಲಿ ಎತ್ತಿದ್ರು ಅದು ಕಚ್ಚೋದಿಲ್ಲ. ಅಮೆರಿಕಾದಲ್ಲಿ ಒಬ್ಬ ವಾಷಿಂಗ್ಟನ್ನಲ್ಲಿ ಒಬ್ಬ ಏನ್ ಮಾಡ್ದ, ಈ ವಾಕ್ಯವನ್ನು ಹಿಡ್ಕೊಂಡು ಫಾಸ್ಟ್ರು ಹೋಗ್ಬಿಟ್ಟು ಒಂದು ರಾಜನಾಗ ಅಂದ್ರೆ ಕಾಕೋಬ್ರ ಕರಿನಾಗರಾವು ಅದು ಹೋಯ್ತಾ ಇತ್ತು. ಏನ್ ಹೇಳ್ದ? ದೇವರ ವಾಕ್ಯ ಹೇಳಿದೆ, ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಅವನಿಟ್ರು ಅವು ಕಚ್ಚೋದಿಲ್ಲ. ಹೋಗ್ಬಿಟ್ಟು ಏನ್ ಮಾಡ್ದ, ಹಾವಿನ ಮಧ್ಯಭಾಗನ ಹಿಡ್ದ, ಹಾವು ತಿರುತ್ತು ಹೊಡಿತು, ಸ್ಪಾಟಲ್ಲಿ ಜಸ್ಟ್ 28 ಸೆಕೆಂಡಲ್ಲಿ ಸತ್ತೋದ. ಇನ್ನೊಬ್ಬ ಜರ್ಮನಲ್ಲಿ ಏನ್ ಮಾಡ್ದ, ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನೀ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ ಎನ್ನುವಾಗ ಸಿಂಹದ ಬೋನೊಳಗಡೆ ಹೋಗ್ಬಿಟ್ಟು 91ನೇ ಕೀರ್ತನೆಯ ವಾಕ್ಯಗಳನ್ನು ಹೇಳ್ತಾ, ನಾನು ದೇವರ ಮಗ, ನೀನೇನು ಮಾಡೋಕ್ಕಾಗಲ್ಲ. ಒಂದ್ಸಲ ಮೂಸ್ ನೋಡ್ತು, ಸುಮ್ಮನಾಯ್ತು. 2ನೇ ಸಲ ಕುತ್ತಿಗೆ ಬಾಯಿ ಆಗ್ತು. ಏನಾದ? ಏಸು ಆ ವಿಶ್ವಾಸವನ್ನ ಹೇಳ್ತಾ ಇಲ್ಲ. ದೇವರು ಕಳಿಸಿಕೊಟ್ಟಾತನ ಮೇಲೆ ವಿಶ್ವಾಸವಿಡಿ. ಯೇಸು ಏನು ಹೇಳಿದ್ರು? ನಾನು ಬರುವವರೆಗೂ ನನ್ನ ಸ್ಮರಣೆಯನ್ನ ಮಾಡಿ. ಏನದು ಸ್ಮರಣೆ? ಏನದು? ಬಲಿಪೂಜೆ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ ಪರಿಪೂರ್ಣವಾಗಿ ನಾವು ಓದುವಾಗ ಅದರಲ್ಲಿ ಬಲಿಪೂಜೆಯ ಕುರಿತು ಹೇಳ್ತಾರೆ. ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ, ನನ್ನನ್ನು ಭುಜಿಸುವವನು ಅಂತ್ಯಕಾಲದಲ್ಲಿ ಜೀವದಿಂದ ಎಬ್ಬಿಸುವೆನು, ನಿತ್ಯ ಜೀವ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಈ ವಿಶ್ವಾಸದ ಕುರಿತು ಬಲಿಪೂಜೆಯಲ್ಲಿ ವಿಶ್ವಾಸವಿಡು. ನೀನು ಸತ್ತರೂ ಬದುಕುವೆ, ವಿಷ ಕುಡಿದ್ರು ಸತ್ತೋದ್ರು ಬದುಕ್ತೀಯ. ಇದನ್ನ ದೇವರು ಹೇಳ್ತಾ ಇರೋದು. ಈ ಆಧ್ಯಾತ್ಮಿಕವಾಗಿ ಲೌಕಿಕ ಚಿಂತನೆ ಮಾಡುವ ವ್ಯಕ್ತಿಗಳಿಗೆ ಅರ್ಥ ಆಗೋದಿಲ್ಲ ಬಲಿಪೂಜೆ.
ಬಲಿಪೂಜೆ ಅರ್ಥ ಆಗೋದಿಲ್ಲ. ಅನೇಕ ಪ್ರೇಸ್ಟ್ಗಳು ಹೊರಟೋದ್ರು. ಯಾಕೆಂದ್ರೆ ಅವರೆಲ್ಲರೂ ಲೌಕಿಕರು. ಗಟ್ಟಿ ಪದಾರ್ಥ ತಿಂದ್ರೆ ಅವರಿಗೆ ಜೀರ್ಣ ಆಗಲ್ಲ, ಅಜೀರ್ಣ ಆಗುತ್ತೆ. ಅಜೀರ್ಣವಾದ ಕಾರಣ, ಜೀರ್ಣಿಸಲಾಗದೇ ಇರುವ ಕಾರಣ ಪರಮಪ್ರಸಾದದಲ್ಲಿ ವಿಶ್ವಾಸವಿಲ್ಲದೆ ಹೊರಗೋದ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮೂರನೆಯದಾಗಿ ವಿಗ್ರಹಗಳನ್ನ ಇಡುವಂಥದ್ದು. 10 ನಿಮಿಷ ಇದರಷ್ಟರಲ್ಲಿ ಹೇಳ್ತೀನಿ, ಬೇಗ ಹೇಳ್ತೀನಿ. ಕೊಟೇಶನ್ ಬರ್ಕೊಳ್ಳಿ. ಇಲ್ಲಿ ಸ್ಟಾಚಸ್ ಉಂಟಲ್ಲ ಅಲ್ವಾ? ಕಥೋಲಿಕ ಧರ್ಮಸಭೆಯ ಸ್ಮಾರಕಗಳಲ್ಲಿ ಅಲ್ಲಿ ಶಿಲೆಗಳುಂಟು. ಇದನ್ನ ಕಥೋಲಿಕ ಧರ್ಮಸಭೆಯಲ್ಲಿರುವ ಗುರುಗಳು, ಭಕ್ತಾದಿಗಳು ಮಾಡಿದ ಅಥವಾ ಬೈಬಲಲ್ಲಿ ಇದೆಯಾ ಇಲ್ವಾ? ಇಲ್ಲ ಅನ್ನೋರು ಕೈ ಮೇಲೆ ಮಾಡಿ. ಇಲ್ಲ ಅನ್ನೋರು ಕೈ ಮೇಲೆ ಮಾಡಿ. ನಾನು ಯಾರಿಗೂ ಬಹುಮಾನ ಕೊಡಲ್ಲ. ಇಲ್ಲ ಅನ್ನೋ ಮನಸ್ಸಲ್ಲಿರೋರು ಕೈ ಮೇಲೆ ಮಾಡಿ. ಇದೆ ಅನ್ನೋರು ಕೈ ಮೇಲೆ ಮಾಡಿ. ಎರಡಕ್ಕೂ ಓಟ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನೋಡಿ, ವಿಮೋಚನಾ ಕಾಂಡ 20ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನೀವು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಲ್ಲಾಗಲಿ, ಭೂಮಿಯಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳಾಗಲಿ, ಕಡಲಲ್ಲಿರುವಂಥ ಮೀನು, ಇನ್ನಿತರ ಜೀವರಾಶಿಗಳ ವಿಗ್ರಹಗಳನ್ನ, ರೂಪವನ್ನ ಮಾಡಿಕೊಳ್ಳಬೇಡಿ ಹೇಳಿದ್ರ? ನಾವು ಮಾಡ್ಕೊಂಡಿದ್ದೀವಲ್ವಾ? ಹೌದಲ್ವಾ? ತಪ್ಪಲ್ವಾ? ತಪ್ಪ. ಅದೇ ದೇವರು ವಿಮೋಚನಾ ಕಾಂಡ 25ನೇ ಅಧ್ಯಾಯದಲ್ಲಿ 18ರಿಂದ 22 ವಾಕ್ಯಗಳನ್ನು ಓದೋಣ. ವಿಮೋಚನಾ ಕಾಂಡ 25ನೇ ಅಧ್ಯಾಯ 18ರಿಂದ 22 ವಾಕ್ಯ. ದೇವರು ಹೇಳಿದರೆ ವಿಗ್ರಹಗಳನ್ನ, ರೂಪಗಳನ್ನ ಮಾಡ್ಕೊಳ್ಬೇಡಿ. ಹೌದಲ್ವಾ? ಸತ್ಯ ಅಲ್ವಾ? ಇದೇ ಸತ್ಯ ದೇವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಕೃಪಾಸನದ 2 ಕೊನೆಗಳಲ್ಲಿ ನೋಡಿ, 2 ಕೆರೂಬಿಗಳ 2 ಬಂಗಾರದ ಆಕಾರಗಳನ್ನು, ರೂಪಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ದೇವರು ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ ವಿಗ್ರಹ ಮಾಡಬೇಡಿ. ಅದೇ ಸತ್ಯ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. 5 ಅಧ್ಯಾಯಗಳ ನಂತರ ಮಾಡಿಸು, ಕೆರೂಬಿಯ ವಿಗ್ರಹವನ್ನು ಮಾಡಿಸು, ಕೆರೂಬಿಯ ರೂಪವನ್ನು ಮಾಡಿಸಿ ಕೃಪಾಸನದ ಮುಂದೆ ಇಡು. ಅದು 2 ರೆಕ್ಕೆಗಳನ್ನು ಚಾಚಿಕೊಂಡು ನಿಂತಿರಲಿ. ಅದರ ನಡುವೆ ನಾ ಇಳಿದು ಬರುವೆನು. ಆ ಒಂದು ಒಡಂಬಡಿಕೆಯ ಪೆಟ್ಟಿಗೆ ಮೇಲೆ ನನ್ನ ಕೃಪಾಸನದ ಮೇಲೆ ನಾ ಇಳಿದು ಬರುವಾಗ, ಮೇಘದೂತನಾಗಿ ಇಳಿದು ಬರುವಾಗ ನನ್ನನ್ನು ಸಾಷ್ಟಾಂಗವಾಗಿ ನಮಸ್ಕರಿಸ್ರಲ್ವಾ? ಒಡಂಬಡಿಕೆಯ ಮಂಜೂಸದ ಪೆಟ್ಟಿಗೆ ಮುಂದೆ ದಾವೀದ ನರ್ತನ ಮಾಡಲಿಲ್ವಾ? ಆರಾಧನೆ ಮಾಡಲಿಲ್ವಾ? ಹಾಗಾದ್ರೆ ಈ ರೂಪ ಯಾವುದು? ಹಾಲೆಲೂಯ, ಹಾಲೆಲೂಯ. ಇನ್ನು ಮುಂದುವರಿಸಿ ಸಂಖ್ಯಾಕಾಂಡದಲ್ಲಿ ಬಂದು ನೋಡುವಾಗ 21ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತೆ, ಕಂಚಿನ ವಿಷಸರ್ಪದ ವಿಗ್ರಹವನ್ನು ಮಾಡಿ ಇಡು, ಅದನ್ನು ನೋಡಿ ಅವರು ಜೀವ ಉಳಿಸಿಕೊಳ್ಳಲಿ. ಈಗ ನಮಗೆ ಒಂದು ರಕ್ಷಣೆ ಸಿಗುತ್ತೆ ಅಂದ್ರೆ ಸುಮ್ಮನೆ ಹಿಂಗ್ ನೋಡ್ತೀವ, ಸಾಯ್ತಾ ಇದ್ದೀವಿ. ಅದನ್ನ ನೋಡಿದ್ರೆ ನನ್ನ ಜೀವ ಉಳಿಯುತ್ತೆ ಅಂದ್ರೆ ನಮ್ಮ ರಿಯಾಕ್ಷನ್ ಹೆಂಗಿರ್ತದೆ ಪ್ರಿಯರೇ? ಮಾತಾಡಿ. ನನ್ನ ಕನ್ನಡ ಅರ್ಥ ಆಗ್ತಾ ಇದೆಯಾ? ನನ್ನ ಕನ್ನಡ ಕೆನಡಾ ಥರ ಇದೆಯಾ? ಇಲ್ಲ. ಹೇಗೆ ಈಗ ನಿಮಗೆ ಜೀವ ಕೊಡ್ತಾನೆ, ಜೀವ ಹೋಗ್ತಾ ಇದೆ, ನಿಮಗೆ ಜೀವ ಉಳಿಸ್ತೀನಿ ಅಂದ್ರೆ ಅವ್ನಿಗೆ ಏನಂತೀವಿ ನಾವು? 2 ಕರಗಳನ್ನು ಮುಗಿದು, ನೀವೇ ನನ್ನ ಭಾಗ್ಯದ ದೇವರು, ನನ್ನ ಜೀವ ಉಳಿಸಿ. ವಿಷಸರ್ಪನ ಹೆಂಗ್ ನೋಡಿರ್ತಾರೆ ಸಂಖ್ಯಾಕಾಂಡದಲ್ಲಿ ಇಸ್ರೇಲರು? ಹೇಗೆ ನೋಡಿರ್ತಾರೆ? ಜೀವ ಉಳಿಸ್ಕೊಳ್ಳಲ್ಲ, ಹಾವು ಕಚ್ಚಿ ಸಾಯ್ತಾ ಇದ್ದಾರೆ. ಅದನ್ನ ನೋಡಿ ಜೀವ ಉಳಿಸ್ಕೊಳ್ಳುವಾಗ ಹೇಗೆ ಅದನ್ನ ಕೈ ಮುಗ್ದಿರ್ತಾರೆ ಅಲ್ವಾ? ಹೌದಾ ಅಲ್ವಾ? ಸ್ವರವೆತ್ತಿ ಯಾರಿಗೂ ಮಾತಾಡೋದಲ್ವಾ? ಅಲ್ವಾ? 2ನೇದು. 3ನೇದಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 11-12 ವಾಕ್ಯ. ಬೇಗ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 11-12 ವಾಕ್ಯ. ಇದೆಲ್ಲ ಬರೆದಿಟ್ಕೊಳ್ಳಿ. ಪೆಂತೆಕೋಸ್ತವರು ಬಂದಾಗ ಉತ್ತರ ಕೊಡಿ. ಸುಮ್ಮನೆ ಕೇಳಿ ಹೋಗೋದಲ್ಲ, ನಾವು ಕೊಡ್ತಾ ಇದ್ದೀವಿ. ಹುಡುಕಿ ಧ್ಯಾನ ಮಾಡಿ 108 ಫಾದರ್ಗಳ ವಾಕ್ಯ ಕೇಳಿ ಅದನ್ನ ಹುಡುಕಿ ನಮ್ಮವರಿಗೆ ಬೇಕಾಗಿರೋದನ್ನ ಕೊಡೋದು. ಬೇಗ ಅಂದು ನೀವು ಹತ್ತಿರ ಬಂದು ಆ ಬೆಟ್ಟದ ಬುಡದಲ್ಲಿ ನಿಂತುಕೊಂಡು, ಬೆಟ್ಟವು ಬೆಂಕಿಯಿಂದ ಪ್ರಜ್ವಲಿಸುತ್ತಿರಲು ಅಂತರಿಕ್ಷದಿಂದ ಇರುವವರೆಗೂ ಕರಿಮೋಡವು ಕಾರ್ಗತ್ತಲು ಆವರಿಸಿದವು. ಆ ಅಗ್ನಿ ಜ್ವಾಲೆಯಿಂದ ಸರ್ವೇಶ್ವರ ನಿಮ್ಮ ಸಂಗಡ ಮಾತನಾಡಿದ್ರು.
ಶಬ್ದವನ್ನು ನೀವು ಕೇಳಿದ್ದೀರಿ, ಆಕಾರ ಯಾವುದು ಕಾಣಿಸಲಿಲ್ಲ. ಸಾಕು ಸಿಸ್ಟರ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಉದಾಹರಣೆ ಅದಕ್ಕೆ ಕೊಡ್ತಾ ಇದೆ, ರೀಸನ್ ಕೊಡ್ತಾ ಇದೆ. ಸಿನಾಯಿ ಬೆಟ್ಟದ ತಪ್ಪಲಿನಲ್ಲಿ ನಾನು ನಿಮ್ಮನ್ನು ಕರೆದಾಗ, ನಾನು ಮೇಘರೂಢನಾಗಿ ಇಳಿದು ಬರುವಾಗ ಅಗ್ನಿಯಲ್ಲಿ ನನ್ನ ಸ್ವರವನ್ನ ಕೇಳಿದಿರಿ. ಸ್ವರವನ್ನ ಮಾತ್ರ ಕೇಳಿದಿರಿ, ನನ್ನ ರೂಪವನ್ನ ಕನ್ನಡನೇ ಬರಲ್ಲ ಅನ್ಸುತ್ತೆ, ಮೂಕರ ಯಾವ ಆಕಾರವನ್ನ ಕಾಣಲಿಲ್ಲ. ದೇವರ ವಾಕ್ಯ ಹೇಳ್ತಾ ಇದ್ರೆ ಯಾರು ಆಕಾರವನ್ನ ಕಾಣಲಿಲ್ಲ. ಅಲ್ಲಿ ರೀಸನ್ ಇದೆ. ಇನ್ನೇನು ನನಗೆ ಆತ್ಮ ಸ್ವರೂಪಿಯಾಗಿ ನೋಡಿದ್ರೆ ಬೆಂಕಿಯಾಗಿ ನೋಡಿದಿರಿ, ನನ್ನ ರೂಪವನ್ನಲ್ಲ, ನನ್ನ ಸ್ವರವನ್ನ ಕೇಳಿದ್ರಿ. ವಾಕ್ಯ, ದೇವರ ವಾಕ್ಯವನ್ನ ಕೇಳಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಆ ದೇವರ ವಾಕ್ಯ ಇಗೋ ರೂಪವಾಗಿ ಮಾರ್ಪಟ್ಟಿದ್ದು, ಅದನ್ನು ಮುಟ್ಟಿದ್ದೇವೆ ಎಂದು ಸಾಕ್ಷಿಪಡಿಸಿದ ಪ್ರೇಷಿತರಾದಂಥ, ಪ್ರೀತಿಯ ಪ್ರೇಷಿತರಾದಂಥ ಸಂತ ಯೋಹಾನರು ಬರೆದ ಮೊದಲ ಪತ್ರ 1ನೇ ಅಧ್ಯಾಯದಲ್ಲಿ 1ರಿಂದ ಇರುವ ವಾಕ್ಯಗಳನ್ನು ನಾವು ನೋಡೋಣ. ಇದೆಲ್ಲ ಬರೆದುಕೊಳ್ಳಿ ಬೇಗ. ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ, 1 ಯೋಹಾನ, ಶುಭ ಸಂದೇಶ ಅಲ್ಲ, 1 ಯೋಹಾನ 1ನೇ ಅಧ್ಯಾಯ 1ರಿಂದ ಇರುವ ವಾಕ್ಯ ನೋಡಿ. ನಿಮಗೆ ನಾವು ಪ್ರಚುರಪಡಿಸುವ ಸಜೀವವಾಣಿ ಆದಿಯಿಂದ ಇರುವಂಥದ್ದು. ಸಿನಾಯಿ ಬೆಟ್ಟದ ತಪ್ಪಲಿನಲ್ಲಿ ಬೆಂಕಿಯಲ್ಲಿ ಮಾತಾಡಿದ ಸ್ವರ ವಾಕ್ಯವಾಣಿ ಆದಿಯಿಂದಲೇ ಇರುವಂಥದ್ದು. ಇದನ್ನು ಕಣ್ಣಾರೆ ನೋಡಿ. ಅಲ್ಲಿ ರೂಪ ಇಲ್ಲ. ಇಲ್ಲಿ ಯೋಹಾನರು ಹೇಳ್ತಾರೆ, ಈ ವಾಣಿಯನ್ನ ರೂಪವಾಗಿ ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಮನಸ್ಸಾರ ಗ್ರಹಿಸಿದ್ದೇವೆ ಮತ್ತು ಕೈಯಾರ ಮುಟ್ಟಿದ್ದೇವೆ. ಆ ಜೀವ ಪ್ರತ್ಯಕ್ಷವಾಯಿತು, ಅದನ್ನು ನಾವು ನೋಡಿದ ರೂಪವಂತರಾಗಿ ನೋಡಿದ್ದೇವೆ, ಆ ಬಗ್ಗೆ ಸಾಕ್ಷಿ ಹೇಳುತ್ತೇವೆ. ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯತೆಯನ್ನು ಸಲ್ಲಿಸಿ. ಪ್ರೈಸ್ ದಿ ಲಾರ್ಡ್. ದಿವ್ಯವಾಣಿಯೇ ಯೇಸು, ದಿವ್ಯವಾಣಿಯೇ ಯೇಸು ಮಾಂಸವಾಗಿ ರೂಪವಾಗಿ ಈ ಜಗತ್ತಿನಲ್ಲಿ ಮನುಕುಮಾರನಾಗಿ ದೇವಪುತ್ರನಾಗಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸುವ ದೇವರಾಗಿ, ಆದಿಯಲ್ಲಿ ವಾಕ್ಯವಾಗಿ, ಹೊಸ ಒಡಂಬಡಿಕೆಯಲ್ಲಿ ಮಾಂಸವಾಗಿ, ಯುಗ ಯುಗಾಂತರಕ್ಕೂ ನಮ್ಮೊಂದಿಗೆ ಜೀವಂತವಾಗಿ ಜೀವಿಸಲು, ನಮ್ಮೊಡನೆ ವಾಸಿಸಲು ಪರಮಪ್ರಸಾದವಾಗಿ, ಪರಮಪ್ರಸಾದದ ಇಡೀ ಪ್ರಪಂಚವನ್ನು ಅನುಗ್ರಹಿಸುತ್ತಾ ಈಗ 2ನೇ ಬಾರಿ ಮೇಘರೂಢನಾಗಿ ನಾ ಬರುವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸತ್ಯ ಪ್ರಿಯರೇ. ಯೇಸು ಕ್ರಿಸ್ತರ ಬಗ್ಗೆ ಹೇಳಿದ್ರೆ, ಇನ್ನು ಸಂತರ ಬಗ್ಗೆ, ಈ ಸ್ಮಾರಕ ಶಿಲೆಗಳ ಬಗ್ಗೆ ಬೈಬಲಲ್ಲಿ ಉಂಟು. ಯೆಶಾಯ ಪ್ರವಾದಿ ಗ್ರಂಥ 56ನೇ ಅಧ್ಯಾಯ. ನನ್ನ ಆಲಯದಲ್ಲಿ ಅದರ ಪ್ರಕಾರಗಳಲ್ಲಿ ಅವರ ಸ್ಮಾರಕ ಶಿಲೆಯನ್ನ ಇಡುವೆನು. ಮಕ್ಕಳನ್ನು ಪಡೆಯದವರಿಗಿಂತಲೂ ಪಡೆದವರಿಗೆ, ಮದುವೆ ಆದವರಿಗಿಂತಲೂ ಮದುವೆ ಆಗದೇ ಇರುವವರನ್ನು ಶ್ರೇಷ್ಠವಾದ ಹೆಸರನ್ನು ಅವರಿಗೆ ನೀಡುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ಕೆಳಗಡೆ ನಪುಂಸಕರು ಅಂತ ಬರೆದಿದೆ. ನಪುಂಸಕರು ಯಾರು? ದೇವರ ನಾಮವನ್ನು ಹೊಗಳಿಯಾಡಿ ಅವರಿಗೆ ಅವರ ಇಚ್ಛೆಯಂತೆ ಜೀವಿಸಿ, ಸಬ್ಬತ್ ದಿನವನ್ನು ಉಲ್ಲಂಘಿಸದೆ, ಬಲಿಪೂಜೆಯನ್ನು ನಿರಾಕರಿಸದೆ, ಸಂಸ್ಕಾರಗಳನ್ನು ನಿರಾಕರಿಸದೆ, ಯೇಸುವಿಗೆ ಸಾಕ್ಷಿಯಾಗಿ ಸತ್ಯವಂತರಾಗಿ ಜೀವಿಸಿದ ಸಂತ ಅಂತೋನಿ ಫ್ರಾನ್ಸಿಸ್ ಅಸ್ಸಿಸಿ, ಈಗ ತಾನೇ ಸಂತರಾದ ಮರಿಯಂ ತ್ರೈಸ್ಯ, ನಮ್ಮ ಮುದ್ದಿನ ಮಗಳು ಅಲ್ಫೋನ್ಸ, ನಮ್ಮೆಲ್ಲರ ಶ್ರೇಷ್ಠ ಕಾವಲುಗಾತಿ ಓಫ್ರಾಸಿಯಾ, ಇವರೆಲ್ಲರೂ ನಪುಂಸಕರೇ. ಇವರು ಯಾರಿಗೂ ಮದುವೆ ಆಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗಾಗಿ ಬದುಕಿದವರು, ದೇವರಿಗಾಗಿ ಶುದ್ಧತೆಯಿಂದ ಜೀವಿಸಿದವರು, ಅವರ ಸ್ಮಾರಕ ಶಿಲೆಗಳು ಕಥೋಲಿಕ ಧರ್ಮ ಸಭೆಯ ಆಕಾರ ಪ್ರಕಾರಗಳಲ್ಲಿ ಉಂಟು. ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯತೆಯನ್ನು ಸಲ್ಲಿಸಿ. ಇದಾಗಿದೆ ತಂದೆ ದೇವರ ಪ್ರಕಟಣೆ. ಇದು ಸತ್ಯ. ಈ ಹಾಲು ಕುಡಿಯುವ ಮಕ್ಕಳಿಗೆ ಗೊತ್ತಿಲ್ಲ, ಈ ಲೌಕಿಕ ಪ್ರೀಚರ್ಗೆ ಗೊತ್ತಿಲ್ಲ. ಗೊತ್ತಿರೋದೆಲ್ಲವೂ ದೂಷಣೆ ಮಾಡೋದು. ಕಥೋಲಿಕರು ಮೇರಿಯ ಮಕ್ಕಳು, ಕಥೋಲಿಕರು ಬಲಿಪೂಜೆಯಲ್ಲಿ ವಿಲೀನವಾಗಿ ವಿಗ್ರಹ ಆರಾಧನೆ ಮಾಡ್ತಾರೆ, ಜಪಸರ ಮಾಡ್ತಾರೆ. ಇವರಿಗೆ ಗೊತ್ತಿಲ್ಲ. ಇವ್ರಿಗೆ ಹೇಳಬೇಕಾದ್ರೆ ಪಂಪ್ ಹೊಡಿಬೇಕು. ಪಂಪ್ ಹೊಡಿಯೋಕ್ಕೆ ನಮಗೆ ಟೈಮ್ ಇಲ್ಲ. ಪಂಚರ್ ಹಾಕೋಕ್ಕೂ ನಮಗೆ ಟೈಮ್ ಇಲ್ಲ. ಪಂಚ್ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯದ ಮೂಲಕ ಇದು
ಪ್ರತಿಯೊಬ್ಬರು ಧರ್ಮಸಭೆಯನ್ನು ಅರಿತುಕೊಳ್ಳಬೇಕು. ಪ್ರಿಯರೇ, ಧರ್ಮಸಭೆ ಬಗ್ಗೆ ಯಾರು ತುಂಬ ಜನ ಮಾತಾಡಲ್ಲ, ನಾವು ಮಾತಾಡಬೇಕು. ಏಕೆಂದರೆ ಬೈಬಲಲ್ಲಿ ಉಂಟು. ಮಾತೆ ಮರಿಯಳ ಕುರಿತು ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ವಾಕ್ಯ ಕೊಡ್ಬೋದು, ವಾಕ್ಯಗಳು ಉಂಟು. ತಾಯಿ ಮರಿಯಳನ್ನು ಅನೇಕ ಸಂತರು ಆಶ್ರಯಿಸಿಕೊಂಡು ಹೇಳಿದ್ರು. ಸಂತ ಯವ್ವಾನನ ಶಿಷ್ಯರು ಪೋಲಿಕಾರ್ಪ್ ಅವರು ಹೇಳ್ತಾರೆ, ತಾಯಿ ಮರಿಯಳು ಎರಡನೇ ಅವ್ವ. ಫಸ್ಟ್ ರಕ್ತ ಸಾಕ್ಷಿಯಾದ ಸಂತ ಜಸ್ಟಿನ್ ಅವರು ಹೇಳ್ತಾರೆ, ತಾಯಿ ಮರಿಯಳು ಎರಡನೇ ಅವ್ವ. ಧರ್ಮಸಭೆ ವಿಶ್ವಾಸವನ್ನು ಪ್ರಕಟಪಡಿಸಿ ಬರುತ್ತೆ. ತಾಯಿ ಹೊಸ ಒಡಂಬಡಿಕೆಯ ಮಂಜೂಸದ ಪೆಟ್ಟಿಗೆ. ತಾಯಿ ಮರಿಯಳು ಯೇಸುವಿನ ತಾಯಿ. ಯೇಸು ಸ್ವರ್ಗಕ್ಕೂ ಭೂಮಿಗೂ ಅರಸರು. ಈ ಅರಸರ ತಾಯಿ ಸ್ವರ್ಗಕ್ಕೂ ಭೂಲೋಕಕ್ಕೂ ರಾಣಿ. ದಾವೀದ ಕುಲಪುತ್ರರೇ ಅಂದ್ರೆ ಅದಕ್ಕೊಂದು ಇತಿಹಾಸ ಉಂಟು. ದಾವೀದ ಕುಲಪುತ್ರ ಯಾರು? ಸೊಲೊಮೋನ ಅರಸ. ನಾವು ಅರಸರ ಗ್ರಂಥಗಳನ್ನು ಓದಿ ಬರುವಾಗ, ಸಮುವೇಲನ ಗ್ರಂಥ ಓದಿ ಬರುವಾಗ ಇದಕ್ಕೆ ನಮಗೆ ಆನ್ಸರ್ ಬರುತ್ತೆ. ಬೆತ್ಸೆಬೆಯನ್ನ ತನ್ನ ಅರಮನೆಗೆ ಬರಮಾಡಿಕೊಂಡು ಆಕೆಗೆ ಪ್ರತ್ಯೇಕವಾದಂಥ ಆಸನವನ್ನು ಇಟ್ಟು ರಾಜಮಾತೆ ಎಂದು ಆತನು ಆಕೆಯನ್ನು ಅರಸಿ ಎಂದು ಕರೀತಾನೆ. ಮೊದಲನೆಯ ಸೊಲೊಮೋನ ಯೇಸುವಿನ ನೆರಳು. ಆ ಯೇಸುವಿನ ನೆರಳು ಈ ಮೊದಲನೇ ಸೊಲೊಮೋನ ದಾವೀದ ಕುಲಪುತ್ರ ಅರಸನಾದರೆ ಬೆತ್ಸೆಬೆ ಸೊಲೊಮೋನನ ತಾಯಿ. ಬೆತ್ಸೆಬೆ ರಾಣಿಯಾದರೆ ಯುಗಕ್ಕೂ ಸ್ವರ್ಗಕ್ಕೂ ಅರಸರಾದ ದೇವರ ತಾಯಿಯಾದಂಥ ಪರಿಶುದ್ಧ ಕನ್ಯಾಮಾತೆ ಮರಿಯಳು ಯಾರು? ಸ್ವರ್ಗದ ರಾಣಿ. ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಎರಡನೇ ಅವ್ವ, ಮೊದಲನೇ ಅವ್ವ ಪಾಪಕ್ಕೆ ಕಾರಣವಾದರೆ ಎರಡನೇ ಅವ್ವ ರಕ್ಷಣೆಗೆ ಕಾರಣನಾದಳು. ಈಗ ಸೈತಾನನ ಜೊತೆಯಲ್ಲಿ ಮೊದಲನೇ ಅವ್ವ ಮಾತಾಡಿದ್ರೆ ಸ್ವರ್ಗ, ಸೈತಾನ ಮೊದಲ ಅವ್ವನ ಜೊತೆ ಮಾತಾಡಿದ್ರೆ ಸ್ವರ್ಗದ ದೇವರು ಎರಡನೇ ಅವ್ವನ ಹತ್ರ ಮಾತಾಡಿದ್ರು. ಇದು 7ನೇ ದಿನ ಆದಿಕಾಂಡದಲ್ಲಿ ಒಂದು ಕುಟುಂಬವನ್ನು ಸ್ಥಾಪನೆ ಮಾಡಿ ಮೊದಲ ಧರ್ಮಸಭೆಯನ್ನು ಸ್ಥಾಪನೆ ಮಾಡಿದ್ರು. 7ನೇ ದಿನ ಸಭೆ ಸ್ಟಾರ್ಟ್ ಆಗಿದೆ ಅಲ್ಲಿ ಕುಟುಂಬ. 7ನೇ ದಿನ ಆದಾಮನಿಗೆ ಅವ್ವಳನ್ನು ಕೊಟ್ಟಿದ್ದು ದೇವರು. 6ನೇ ದಿನ ಅಲ್ಲ, 7ನೇ ದಿನ ಕುಟುಂಬ ಸ್ಥಾಪನೆ ಆಯಿತು. ದೇವರ ಆಶೀರ್ವಾದ ಮಾಡಿದ ದಿನ ಸಬ್ಬತ್ ದಿನ 7ನೇ ದಿನ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈ ಹಳೆ ಒಡಂಬಡಿಕೆ ಆದಿಕಾಂಡವನ್ನು ಓದಿ ನಾವು ಯೌವನನ ಶುಭ ಸಂದೇಶವನ್ನು ಓದುವಾಗ ಮೊದಲನೇ ಇರುವ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತೆ. 3-4 ದಿನಗಳು ಎಲ್ಲವನ್ನ ಪ್ರಕಟಪಡಿಸಿಕೊಂಡು ಬರ್ತಾರೆ. ಆದಿಯಲ್ಲಿ ದಿವ್ಯವಾಣಿ ಇತ್ತು, ಆ ದಿವ್ಯವಾಣಿ ದೇವರ ಬಳಿಯಲ್ಲಿತ್ತು, ಆ ದಿವ್ಯವಾಣಿಯ ವಾಕ್ಯವಾಗಿತ್ತು, ಅದು ದೇವರಾಗಿತ್ತು. ಆ ದೇವರೇ ನರನಾಗಿ ಭೂಮಿಗೆ ಬಂತು. ಅದರಲ್ಲಿ ವಿಶ್ವಾಸವಿಟ್ಟ ಎಲ್ಲರೂ ಜೀವವನ್ನು ಪಡೆದರು. ಉಸಿರೂದಿ ಜೀವಾತ್ಮವನ್ನ ಕೊಟ್ಟರು. ಆದಿಕಾಂಡದಲ್ಲಿ ಓದ್ತೀವಿ, ಇಲ್ಲಿ 4 ದಿನಗಳಾದ ನಂತರ 3ನೇ ದಿನ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ತಪ್ಪಾಗಿದೆ. ಕನ್ನಡ ಬೈಬಲ್ನಲ್ಲಿ 6ನೇ ದಿನ ಅಂತ ಇದೆ, ಆದರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋದ್ರೆ 3ನೇ ದಿನ. 4 ದಿನ ಸೃಷ್ಟಿಯ ದೇವರ ದಿವ್ಯವಾಣಿ ಹೇಗೆ ಮನುಷ್ಯರಾದರು ಎಂಬುದನ್ನು ಹೇಳ್ತಾ 7ನೇ ದಿನ ಕಾನಾ ಮದುವೆ. ಆ ಕಾನಾ ಮದುವೆಯಲ್ಲಿ ಒಂದು ಸ್ತ್ರೀ, ಏದೇನ್ ತೋಟದಲ್ಲಿ ಒಂದು ಸ್ತ್ರೀ ದಾಗಿದೆ. 2ನೇ ಅವ್ವ. ಮರದ ಕೆಳಗಡೆ ಸೈತಾನನಿಗೆ ಸಂವಾದ ಮಾಡಿ ಪಾಪಕ್ಕೆ ಕೈ ಚಾಚಿದ ಅವ್ವ. ಪಾಪದ ಸ್ವರೂಪಿಯಾದ ತನ್ನ ಪುತ್ರನು ಸಿಲುಬೆಯಲ್ಲಿ ನೇತಾಡುವಾಗ ಮೌನವಾಗಿ ಸಿಲುಬೆ ಅಡಿಯಲ್ಲಿ ನಿಂತು ದೈವ ಚಿತ್ತ ನೆರವೇರಿತು. ಇಡೀ ಭೂಲೋಕ ಸ್ವರ್ಗವನ್ನು ಅನುಗ್ರಹಿತವಾಗಿ ಪಡೆಯಿತು ಎಂದು ಮೌನವಾಗಿ ನಿಂತ 2ನೇ ಅವ್ವ. 2ನೇ ಅವ್ವವನ್ನು ಇಡೀ ಭೂಲೋಕಕ್ಕೆ ತಾಯಿಯಾಗಿ ಕೊಟ್ಟರು. ನಮ್ಮ ನಿಮ್ಮೆಲ್ಲರ ತಾಯಿ, ಬರೀ ಕ್ರೈಸ್ತರಿಗೆ ತಾಯಿ ಅಲ್ಲ, ವಿಶ್ವದ ಸಕಲ ಜನರಿಗೂ ತಾಯಿ ಪರಿಶುದ್ಧ ಕನ್ಯಾಮಾತೆ ಮರಿಯಳು. ಹೀಗೆ ಮೊದಲನೇ ಅವ್ವ ಇಡೀ ವಿಶ್ವಕ್ಕೆ ತಾಯಿಯೋ, 2ನೇ ಅವ್ವ ಇಡೀ ವಿಶ್ವದ ಮಾನವ ಕುಲಕ್ಕೆ ತಾಯಿ. ಇದಾಗಿದೆ 2ನೇ ಅವ್ವ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನನ್ನ ಟೈಮ್ ಮುಗೀತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಈ ಕೊಟೇಶನ್ಗಳನ್ನ ಬರೆದಿಟ್ಕೊಂಡು ಧ್ಯಾನ ಮಾಡಿ ನೀವು ಪ್ರಾರ್ಥಿಸುವಾಗ ಪ್ರಿಯರೇ, ಬೈಬಲ್ ಜೀವ ಕೊಡುವಂಥದ್ದು. ಬೈಬಲ್ ಯಾರ ಮಾತು ಕೇಳಬೇಡಿ. ಹಾಲು ಕುಡಿದೇ ಇರುವ ಮಕ್ಕಳೆಲ್ಲ ಬಂದು ಮಾತಾಡೋದೆಲ್ಲ ಕೇಳಿ ಸಭೆ ಬಿಟ್ಟು ಹೋಗ್ತೀರಾ. ಹೋದ್ರೆ ನಷ್ಟ ನಿಮಗೆ, ಸಭೆಗಲ್ಲ. ಒಂದು ಬೊಗಸೆ ನೀರು ಸಮುದ್ರದಿಂದ ತೆಗೆದುಕೊಂಡು ಹೋದ್ರೆ ಸಮುದ್ರಕ್ಕೆ ಲಾಸ ಇಲ್ಲ. ಒಂದು ಬಿಂದಿಗೆ ನೀರು ಹೊತ್ಕೊ ಹೋಗ್ಬಿಟ್ರೆ ಯಾರಿಗೆ ಲಾಸು? ಸಮುದ್ರಕ್ಕ. ಯಾರಿಗೆ ಒಂದು ಬಿಂದಿಗೆ ಎತ್ಕೊಂಡೋಗಿ ಎಷ್ಟು ದಿನ ಇಟ್ಕೋತೀರಾ? ಏನು ಬರ್ತದೆ? ಉಪ್ಪು ಬರ್ತದೆ, ಮೀನು ಬರ್ತದೆ, ಏನು ಬರ್ತದೆ? ಏನೂ ಬರಲ್ಲ. ಅದು ನಿಮಗೆ ವೇಸ್ಟ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಬೈಬಲ್ ಶ್ರೀಗ್ರಂಥದಲ್ಲಿ ಒಂದೊಂದು ಪ್ರಶ್ನೆಗೂ ಉತ್ತರ ಉಂಟು. ಓದಿ. ಅದನ್ನು ಓದುವಾಗ, ಧ್ಯಾನಿಸುವಾಗ ಪ್ರಿಯರೇ, ಸತ್ಯ ಸಭೆ
ಒಂದು ಚುಕ್ಕಿಯನ್ನು ಸಹ ಬೈಬಲಿಂದ ತೆಗೆದಾಕಿಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ ಇದು ಕಥೋಲಿಕ ಧರ್ಮ ಸಭೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದಬೇಕು, ತಿಳ್ಕೊಳ್ಳಿಲ್ಲ ಅಂದರೆ ತುಳಿಯೋರು ಜಾಸ್ತಿ. ತುಳಿಯೋರನ್ನ ನಾವು ಮೇಲೆತ್ತಬೇಕು. ತುಳಿಯೋಕ್ಕೆ ಬಂದವ್ರನ್ನ ನಾವು ಹೇಳಬೇಕು, ತುಳಿಬೇಡ ಕಣ. ನಾನು ಹೇಳ್ತೀನಿ ಅನೇಕರಿಗೆ ನಾನು ಹೇಳ್ತೀನಿ. ಫೇಸ್ಬುಕ್ಕಲ್ಲಿ ಇಮೇಜ್ ಹಾಕಿದ್ರೆ ಇದೆಲ್ಲಿಂದ ಬಂತು, ಸಿರಾಕಾಯಲ್ಲಿಂದ ಬಂತು, ಮಕಾಬಿಯಲ್ಲಿಂದ ಬಂತು ಅಂತಾರೆ. ಮಗ ನನಗೆ ಫೋನ್ ಮಾಡಿ, ನಾನು ನಿನ್ನ ಜೊತೆ ಮಾತಾಡ್ತೀನಿ, ನಾನು ಮೀಡಿಯಾದಲ್ಲಿ ಮಾತಾಡಲ್ಲ, ಫೋನ್ ಮಾಡು ಅಂತೀನಿ. ಯಾರೂ ಫೋನ್ ಮಾಡೋದು. ಯಾಕಂದರೆ ಬೆಂಕಿಯಾದರೆ ನಮ್ಮ ಹತ್ರ ಯಾವ ನೋಡಾನೂ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಣ್ಗಳನ್ನು ಮುಚ್ಚಿ ಪಾಪ ನಿವೇದನೆಗೆ ಇನ್ನೂ ಎಷ್ಟು ಮಂದಿ ಇದ್ದೀರಾ? ಹೋಗಿ ಪಾಪ ನಿವೇದನೆ, ಎಲ್ಲರೂ ಒಟ್ಟಾಗಿ ಪಾಪ ನಿವೇದನೆ ಮಾಡಿ ಬನ್ನಿ. ಇದು ಪಾಪ ನಿವೇದನೆ ಮಾಡೋಕ್ಕೆ ಇನ್ನೆಷ್ಟು ಮಂದಿ ಇದ್ದೀರಾ? ಕೈ ಮೇಲೆ ಮಾಡಿ. 1 2 ಅಷ್ಟೇನಾ? ಫೈನಲ್ಲ? ನೀವಿಬ್ಬರು ಹೋಗಿ. ಪ್ರೈಸ್ ದಿ ಲಾರ್ಡ್. ಕಣ್ಗಳನ್ನು ಮುಚ್ಚಿ. ಪ್ರಿಯರೇ, ಇದು ಯಾವುದು ಕಟ್ಟುಕತೆ ಅಲ್ಲ, ಯಾವುದು ಧರ್ಮಸಭೆ ನಮಗೆ ಹೇಳಿದ ಕಥೆಯಲ್ಲ. ಎಲ್ಲವೂ ಬೈಬಲ್ ಶ್ರೀಗಂಧದಲ್ಲಿದೆ. ಬೈಬಲನ್ನು ವಿಶ್ವಾಸಿಸುವವನು ಸತ್ಯಸಭೆಯನ್ನು ವಿಶ್ವಾಸಿಸಬೇಕು. ಬೈಬಲ್ ದೇವರ ವಾಕ್ಯದಲ್ಲಿ ನಂಬಿಕೆ ಇಡುವವನು ಮಂಗಳ ವಾರ್ತೆಯಲ್ಲಿ ನಂಬಿಕೆ ಇಡಬೇಕು. ಯೇಸು ಸ್ವಾಮಿಯನ್ನು ನಂಬುತ್ತೇನೆ, ಯೇಸು ಸ್ವಾಮಿಯಲ್ಲಿ ನಿತ್ಯ ಜೀವ ಪಡಿತೇನೆ ಎಂಬುವವನು ಪ್ರತಿಯೊಬ್ಬನು ಕಥೋಲಿಕ ಧರ್ಮಸಭೆಯಲ್ಲಿ ದೀಕ್ಷೆ ಪಡೆದು ಪರಿಶುದ್ಧ ಬಲಿಪೂಜೆಯಲ್ಲಿ ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಆತನಿಗೆ ಉಂಟು ನಿತ್ಯ ಜೀವ. ಇದಾಗಿದೆ ಜೀವಿಸುವ ದೇವರು ಕಟ್ಟಿದ ಪರಿಶುದ್ಧವಾದ ಧರ್ಮಸಭೆ. ಈ ಧರ್ಮಸಭೆಯಲ್ಲಿ ಜೀವ ಉಂಟು. ಈ ಧರ್ಮಸಭೆಯಲ್ಲಿ ಪಾಪ ವಿಮೋಚನೆ ಉಂಟು. ಈ ಧರ್ಮಸಭೆಯಲ್ಲಿ ಅನುಗ್ರಹ ಉಂಟು. ಧರ್ಮಸಭೆಯ ಸಕಲ ಪ್ರಾರ್ಥನೆಗಳಲ್ಲಿ ನಾವು ಒಂದಾಗಿ ಪ್ರಾರ್ಥಿಸುವಾಗ ಪರಿಶುದ್ಧ ಕನ್ಯಾಮಾತೆ ಮರಿಯಳು ಹೋದ ತಿಂಗಳು ಹೇಳಿದೆ, ತಾಯಿ ಮರಿಯಳನ್ನು ಮನೆಗೆ ಕರ್ಕೊಂಡು ಹೋದರೆ ನಮ್ಮ ಮನೆಯಲ್ಲಿ 15 ಅದ್ಭುತಗಳು ನಡೆಯುತ್ತೆ. ಬಲಿಪೂಜೆಯಲ್ಲಿ ಭಾಗವಹಿಸಿದ್ರೆ ನನ್ನ ದೇಹದಲ್ಲಿರುವುದೆಲ್ಲ ರೋಗಗಳು ಹೋಗಿ, ನನ್ನಲ್ಲಿರುವ ಎಲ್ಲ ಕೆಟ್ಟತನಗಳು ಹೋಗಿ ನಮ್ಮನ್ನು ಪವಿತ್ರಾತ್ಮರು ಆವರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನು ಅನುಗ್ರಹಿಸ್ತಾರೆ. ಇಲ್ಲಿರುವಂಥ ಅದ್ಭುತ ಕಾರ್ಯಗಳು, ಇಲ್ಲಿರುವ ಆಶೀರ್ವಾದಗಳು ನಿಮ್ಗೆ ಎಲ್ಲಿ ಹೋದರೂ ಸಿಗೋದಿಲ್ಲ. ಸ್ವರ್ಗ ತೆರೆಯುವ ಒಂದೇ ಒಂದು ಪ್ರಾರ್ಥನೆ ಬಲಿಪೂಜೆ. ದೇವದೂತರುಗಳು, ತಾಯಿ ಮರಳು, ಸ್ವರ್ಗದ ಸಕಲ ದೇವಜನರುಗಳು ನೀನು ಆಲಿಸುವಂಥ ಈ ಪ್ರಾರ್ಥನಾಲಯದಲ್ಲಿ ಇಲ್ಲಿ ಈ ದೀಕ್ಷೆ ಪಡೆದು ಇಲ್ಲಿ ಜೀವಿಸಿ ಈ ಆಲಯದಲ್ಲಿ ವಿಚಾರಣೆಗೆ ಸಂಬಂಧಪಟ್ಟ ಸತ್ತು ಸ್ವರ್ಗದಲ್ಲಿರುವ ಪ್ರತಿಯೊಬ್ಬರು ಭಾಗವಹಿಸುವ ಪ್ರಾರ್ಥನೆ ದಿವ್ಯ ಬಲಿಪೂಜೆ. ಪ್ರತಿಯೊಂದು ಪ್ರಾರ್ಥನೆಯಲ್ಲಿಯೂ ಇಲ್ಲಿ ದೇವದೂತರ ಸಂರಕ್ಷಣೆ ನಮಗೆ ದೊರೆಯುತ್ತೆ. ಇದಾಗಿದೆ ಶ್ರೇಷ್ಠವಾದ ಅನುಗ್ರಹದ ಪ್ರಾರ್ಥನೆ. ಎಲ್ಲರೂ ಎದ್ದು ನಿಲ್ಲಿ. ಕರಗಳನ್ನು ಮೇಲೆತ್ತಿ. ನಾವು ಸಹ ಅನೇಕ ಬಾರಿ ಯಾಕೆ ಜಪಸರ ಮಾಡಬೇಕು, ಬಲಿಪೂಜೆಗೆ ಹೋಗಬೇಕು ಅದೆಲ್ಲ ನಾವು ಕೇಳಿರಬಹುದು ಪ್ರಿಯರೇ. ಅದೆಲ್ಲವೂ ದೇವರ ಅನುಗ್ರಹದಿಂದ ದೊರೆತದ್ದು. ಸ್ವರ್ಗದ ಅನುಭವವನ್ನು ಅನುಭವಿಸಲು ದೇವರು ನಮಗೆ ಕೊಟ್ಟಂಥ ಸಂಸ್ಕಾರ, ಪ್ರಾರ್ಥನೆ, ಆರಾಧನಾ ಎಲ್ಲವನ್ನು ಈ ಭೂಮಿಯಲ್ಲಿ ಅನುಭವಿಸಲು ಕೊಟ್ಟದ್ದೇ ಕಥೋಲಿಕ ಧರ್ಮಸಭೆ. ಧರ್ಮಸಭೆಯನ್ನು ಕೊಟ್ಟಂಥ ದೇವರನ್ನು ನಾವು ಸ್ಮರಿಸುತ್ತಾ, ಮಹಿಮೆ ಪಡಿಸುತ್ತಾ, ಸ್ತುತಿಸಿ ನಾವು ಆರಾಧಿಸೋಣ. ಹಾಲೆಲೂಯಾ, ಹಾಲೆಲೂಯಾ.